ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ 1ನೇ ತಾರೀಕು ಒಂದು ಅದೃಷ್ಟ ನಿನಗೋಸ್ಕರ ಕಾದಿದೆ. ಸ್ವತಃ ಆ ತಾಯಿಯ ರೂಪದಲ್ಲಿ ಬರ್ತಾ ಇದೆ. ಬೇಡ ಅಂತ ವಾಪಸ್ ಕಳಿಸ್ಬೇಡಿ ಅಂತ 1ನೇ ತಾರೀಕು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. 1ನೇ ತಾರೀಕು ಇಂಥ ಅದೃಷ್ಟ ಬಂದರೆ ನಾವ್ಯಾಕೆ ಬಿಡ್ತೀವಿ? ತಪ್ಪದೇ ಪ್ರಯತ್ನಿಸ್ತೀವಿ. ಸಾಯಿಯಪ್ಪ ಏನೇ ಹೇಳಿದ್ರು ಕೂಡ ನಾವು ತಪ್ಪದೇ ಮಾಡ್ತೀವಿ ಅಲ್ವಾ? ಮತ್ತೆ ಇವತ್ತು ಎಂಥ ಸಂದೇಶವನ್ನು ತಂದಿದ್ದಾರೋ ಈಗ ಕೇಳೋಣ. ಮಗು, ನಿನ್ನ ಜೀವನದಲ್ಲಿ ತುಂಬ ದಿನಗಳಿಂದ ಕೇಳ್ತಾ ಇರೋಂಥ ಒಳ್ಳೆಯ ಅವಕಾಶ ಇವಾಗ ನಾನು ಕೊಡ್ತಾ ಇದ್ದೀನಿ. ಅದು ಏನು ಅಂದರೆ, ನೀನು ಎಷ್ಟೋ ತಿಂಗಳಿಂದ ನನಗೆ ಒಂದು ಜಾಬ್ ಕೊಡು ಅಂತ ಪ್ರತಿ ಗುರುವಾರ ನನ್ನ ಮುಂದಕ್ಕೆ ಬಂದು ಕೇಳುತ್ತಿದ್ದೀಯ. ಆದರೆ ಆ ಅವಕಾಶ ಈಗ ನಾನು ಕೊಡ್ತಾ ಇದ್ದೀನಿ. ನೀನು ಅದನ್ನು ತಪ್ಪದೆ ಉಪಯೋಗಿಸ್ಕೋಬೇಕು. ಯಾಕಂದರೆ ಇವತ್ತು ನಾನು ಕೊಡ್ತಿರೋ ಅಂಥ ಅವಕಾಶ ಒಂದು ಅದೃಷ್ಟವಾದಂಥದ್ದು. ನಿನ್ನ ಜೀವನನೇ ಬದಲಾವಣೆ ಆಗುತ್ತದೆ. ಎಷ್ಟೇ ಕಷ್ಟ ಇದ್ದರೂ ಕೂಡ ಅತಿ ಶೀಘ್ರವಾಗಿ ಈ ಶ್ರಾವಣ ಮಾಸದಲ್ಲಿ 1ನೇ ತಾರೀಕು ಶುಕ್ರವಾರ ದಿನ, 2ನೇ ಶುಕ್ರವಾರ ದಿನ ತಪ್ಪದೇ ಇದು ಯಾರ್ಯಾರು ಆಚರಿಸುತ್ತಾರೋ ಅವರ ಜೀವನದಲ್ಲಿ ಖಂಡಿತ ಬದಲಾವಣೆ ಅನ್ನೋದು ಬರೋ ಹುಣ್ಣಿಮೆ ಒಳಗೆ ನಿಮಗೆ ಗೊತ್ತಾಗತ್ತೆ. ನಂಬಿಕೆಯಿಂದ ಆಚರಿಸಿ, ಖಂಡಿತ ಬದಲಾವಣೆ ಆಗುತ್ತೆ. ಮಗು, ಈಗ ನನ್ನ ಮುಂದೆ ಬಂದು ಏನು ಕೇಳುತ್ತಿದೆಯೋ, ಏನು ಬೇಡಿಕೆ ಬೇಡುತ್ತಿದೆಯೋ ಅದನ್ನ ಖಂಡಿತ ನಾನು ಕೊಡ್ತೀನಿ. ಅದ್ರ ಮೇಲೆ ನೀನು ಜಾಸ್ತಿ ಯೋಚನೆ ಮಾಡಬೇಡಿ. ಚಿಂತೆ ಮಾಡಿದ್ರೆ ಖಂಡಿತ ನಿನ್ನ ಮನಸ್ಸಿಗೆ ನೋವು ಜಾಸ್ತಿ ಆಗುತ್ತೆ. ಇವತ್ತು ಸ್ವತಃ ಆ ತಾಯಿಯ ಮಹಾಲಕ್ಷ್ಮಿ ಅವರ ಮೂಲಕ ಇವತ್ತು ಇಂಥ ಸಂದೇಶವನ್ನು ನಾನು ಕೊಡ್ತಿದ್ದೀನಿ. ಇದು ನಿಜವಾಗ್ಲೂ ನೀನು ಪ್ರಯತ್ನಿಸಿದ್ರೆ ಜೀವನನೇ ಬದಲಾವಣೆ ಆಗುತ್ತೆ. ಮನಸ್ಸಿನಲ್ಲಿ ಇರುವಂಥ ನೋವು ಕಡಿಮೆ ಆಗುತ್ತೆ. ಮೊದಲು ಇದನ್ನ ಪ್ರಯತ್ನಿಸಿ ನೋಡು. ನಂಬಿಕೆ ಇಟ್ಟು ಪ್ರಯತ್ನ ಮಾಡಬೇಕು. ಪ್ರಯತ್ನವೇ ಇಲ್ಲದೆ ದೇವ್ರ ಮೇಲೆ ನಿಮ್ಮ ನೋವುಗಳು ಹಾಕಬಾರ್ದು. ಯಾಕಂದ್ರೆ ಎಲ್ಲ ನೋಡೋದು ಆ ಭಗವಂತ. ನಿಮ್ಮ ಕಷ್ಟಗಳು ಅವ್ರಿಗೆ ಗೊತ್ತಾಗಲ್ವಾ? ಪ್ರತಿದಿನ ಆ ಭಗವಂತ ಮುಂದೆ ಕುತ್ಕೊಂಡು ನಿಮಗೆ ಯಾವ ದೇವ್ರು ಇಷ್ಟ ಆಗ್ತಾರೋ ಆ ದೇವ್ರ ಮುಂದೆ ಕುತ್ಕೊಂತೀರ. ನಿಮ್ಮ ನೋವನ್ನ ಹೇಳ್ತೀರಾ. ಆ ನೋವು ಹೇಳಿಲ್ಲದೆ ಆ ದೇವರು ಪಾದಗಳು ಹಿಡಿದು ಆ ದೇವರ ನಾಮಸ್ಮರಣೆ ಮಾಡಿ ಖಂಡಿತ ನಿಮ್ಮ ಜೀವನ ಬದಲಾಗಿಲ್ಲ ಅಂದರೆ ಕೇಳಿ. ಯಾಕಂದರೆ ನಂಬಿಕೆ ಪ್ರಧಾನ, ಭಕ್ತಿ ಪ್ರಧಾನ. ಇದು ಇಲ್ಲದೆ ಯಾವ ದೇವರು ನಿಮ್ಮ ಮುಂದಕ್ಕೆ ಬರಲ್ಲ. ನಿಮ್ಮ ನೋವುಗಳು ನೋಡಲ್ಲ. ಈಗ ನಡೀತಾ ಇರೋ ಕಾಲ ಯಾವ ರೀತಿ ಇದೆ ಅಂದರೆ, ಕಷ್ಟಗಳು ಇದ್ದಾಗ ದೇವರು ಕಾಣಿಸ್ತಾರೆ. ಅದೇ ಸಂತೋಷವ ಕಾಲದಲ್ಲಿ ದೇವರು ಕೂಡ ನಿಮಗೆ ಕಣ್ಣಿಗೆ ಕಾಣಲ್ಲ. ಅಂತ ರೀತಿಯಲ್ಲಿ ಬದುಕ್ತಾರೆ ಜನ. ಅದಕ್ಕೆ ಭಗವಂತ ಯಾರ್ಯಾರಿಗೆ ಯಾವ ಥರ ಬದುಕಬೇಕು ಅಂತ ಅವರ ಹಣದ ಮೇಲೆ ಬರೆದಿರ್ತಾರೋ ಅದೇ ರೀತಿಯಲ್ಲಿ ಅವರು ಬದುಕ್ತಾ ಇರ್ತಾರೆ. ಅದು ಯಾವಾಗಲೂ ಬದಲಾವಣೆ ಆಗಲ್ಲ. ಯಾಕಂದ್ರೆ ಅದು ಬರೆದಿಟ್ಟಿರ್ತಾರೆ. ನೀವು ಹಿಂದಿನ ಜನ್ಮದಲ್ಲಿ ಏನು ಕರ್ಮೆಗಳು ಮಾಡಿ ಬಂದಿರ್ತೀರೋ ಅದೆಲ್ಲ ಕೂಡ ಅನುಭವಿಸ್ಬೇಕಲ್ಲ. ಕರ್ಮೆ ಅನ್ನೋದು ಯಾವಾಗಲೂ ನಮ್ಮ ಸುತ್ತೂನೇ ಸುತ್ತಾಡ್ತಾ ಇರುತ್ತೆ. ಯಾವಾಗ ಅದು ನಮ್ಮಿಂದ ದೂರ ಆಗುತ್ತೆ ಅಂದರೆ, ನಾವು ಅನುಭವಿಸಿದ ನಂತರ ದೂರ ಆಗುತ್ತೆ. ಅದು ಅನುಭವಿಸಲೇಬೇಕು. ಅದು ನಾವೇ ಅಂತ ಅಲ್ಲ. ಇದು ದೇವರಿಗೂ ಕೂಡ ತಪ್ಪಿರೋದಲ್ಲ. ಶ್ರೀರಾಮ ಅಂತವರೇ ಎಷ್ಟೋ ಕಷ್ಟಗಳು ಅನುಭವಿಸಿದ್ದಾರೆ. ಅದೆಲ್ಲ ಕೂಡ ಒಮ್ಮೆ ಯೋಚನೆ ಮಾಡಿ. ಆ ರಾಮ ಕತೆ ನಾವು ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಸೀತಾದೇವಿಯವರು ಆ ಕಾಡಲ್ಲಿ ಹೆಂಗೆ ಅವರು ಜೀವನನ ಮುಂದಕ್ಕೆ ತಳ್ಕೊಂಡು ಹೋಗಿದ್ರು. ಎಷ್ಟು ನೋವಿಂದ ಆ ಗಂಡ ಹೆಂಡತಿ ದೂರ ಆಗಿದ್ದಾರೆ. ನೀವು ಸ್ವಲ್ಪ ಆ ರಾಮಕತೆ ಕೇಳಿ ನೋಡಿ, ಯೋಚನೆ ಮಾಡಿ. ರಾಮನಂತವ್ರಿಗೆ ಕಷ್ಟಗಳಿಲ್ಲ. ಮತ್ತು ನಾವು ಮಾನವರಲ್ವಾ, ನಾವು ಮನುಷ್ಯರು. ಎಂಥ ಪಾಪಗಳು, ಎಂಥ ತಪ್ಪುಗಳು ನಾವು ಮಾಡಿರ್ತೀವೋ ಗೊತ್ತಿಲ್ಲ. ಈಗ ಗೊತ್ತಿದ್ರೂ ಕೂಡ ಕೆಲವೊಂದು ತಪ್ಪುಗಳು ಮಾಡ್ತಾ ಇರ್ತೀವಿ. ಆದರೆ ಆ ತಪ್ಪುಗಳಿಗೆ ಕರೆಕ್ಟಾಗಿ ಸಮಯಕ್ಕೆ ತಕ್ಕಂಗೆ ಈ ಕಲಿಯುಗದಲ್ಲಿ ನಮಗೆ ಕಷ್ಟಗಳು ದೇವರು ಆಗಲೇ ಕೊಡ್ತಾ ಇದ್ದಾರೆ. ಅದನ್ನು ಅನುಭವಿಸೋಕ್ಕೆ ಭಾರಿ ಕಷ್ಟ.
ಆದರೆ ತಪ್ಪುಗಳು ಮಾತ್ರ ನಾವು ಬಿಡಲ್ಲ ಅಂತಾರೆ, ಮಾಡ್ತಾನೇ ಇರ್ತಾರೆ. ಕಷ್ಟಗಳು ಹೋದರೆ ಸಂತೋಷ ಕಾಲ ಬಂದರೆ ಮತ್ತೆ ಶುರು. ಈ ರೀತಿಯಲ್ಲಿ ಜನಗಳು ಬದುಕ್ತಾ ಇದ್ದಾರೆ. ಮೊದಲು ನಾನು ಏನು ಅನ್ನೋದು ತಿಳ್ಕೋಬೇಕು, ಅಹಂಕಾರ ಬಿಡಬೇಕು, ನಿಜಾಯಿತಿಯಾಗಿ ಇರಬೇಕು, ಧರ್ಮವಾಗಿ ನಡ್ಕೋಬೇಕು, ಮನುಷ್ಯರ ಬಗ್ಗೆ ಯೋಚನೆ ಮಾಡಬೇಕು. ಯಾರ್ಯಾರು ಹೆಂಗಿರ್ತಾರೋ ನಮಗೂ ಗೊತ್ತಾಗಲ್ಲ. ಒಂದೊಂದು ಸತಿ ನಮ್ಮ ಸುತ್ತೂ ಇರೋವಂಥವ್ರೆ ನಮಗೆ ಮೋಸ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ನಮಗೆ ತುಂಬ ಒಳ್ಳೆಯವರಾಗಿ ಇರ್ತಾರೆ, ಆದರೂ ಕೂಡ ಹಿಂದೆ ಮೋಸ ಮಾಡ್ತಾ ಇರ್ತಾರೆ. ನಾವು ಹೇಳೋದೆಲ್ಲ ಕೇಳ್ತಾರೆ. ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲ ಅರ್ಥ ಮಾಡ್ಕೊತಾರೆ. ಇನ್ನೊಬ್ಬರಿಗೆ ಹೋಗ್ಬಿಟ್ಟು ಎಲ್ಲ ಹೇಳ್ಕೊತಾರೆ. ಈ ರೀತಿ ತುಂಬ ಜನಗಳು ಮಾಡ್ತಾ ಇದ್ದಾರೆ. ಆದರೆ ನಾವು ಹುಷಾರಾಗಿರಬೇಕು. ನಮ್ಮ ಕಷ್ಟಗಳು ಏನೇ ಇರಲಿ ಇನ್ನೊಬ್ಬರ ಜೊತೆ ಹೇಳ್ಕೋಬಾರದು. ಯಾಕಂದರೆ ನಾವೇ ಕಡಿಮೆ ಆಗ್ತೀವಿ ಆ ಥರ ಹೇಳ್ಕೊಂಡ್ರೆ. ಅದಕ್ಕೆ ಕಷ್ಟದಲ್ಲಿ ಇದ್ದಾಗ ದೇವರಿದ್ದಾರಲ್ವ, ದೇವ್ರ ಮುಂದೆ ಕುತ್ಕೊಂಡು ಹೇಳ್ಕೊಳ್ಳಿ. ದೇವರೆಲ್ಲ ಕೇಳ್ತಾರೆ. ನೀವು ಹೇಳಿಲ್ಲ ಅಂದರೂ ಕೂಡ ಕೇಳ್ತಾರೆ. ನೀವೇನು ಮಾಡಿದ್ರೂ ನೋಡ್ತಾ ಇರ್ತಾರೆ. ನಿಮ್ಮ ಜೀವನ ಯಾವ ರೀತಿ ಇದೆ ಅನ್ನೋದು ನೋಡ್ತಾ ಇರ್ತಾರೆ. ನಿನ್ನ ಮನಸ್ಸು ಯಾವ ರೀತಿ ಇದೆ, ನೀವು ಯಾವ ರೀತಿ ಇನ್ನೊಬ್ಬರ ಜೊತೆ ಇದ್ದೀರಾ, ನಿಮ್ಮ ಅಂತರಾತ್ಮೆ ಏನು ಹೇಳ್ತಿದ್ದೆ, ನೀವೇನು ಮಾಡ್ತಿದ್ದೆ ಅನ್ನೋದು ಎಲ್ಲ ಕೂಡ ದೇವ್ರು ನೋಡ್ತಾರೆ, ಮಾಡ್ತಾರೆ. ಆದರೆ ಕೊಟ್ಟಿರೋದೇ ಆ ಭಗವಂತ. ನಮ್ಮ ಕಷ್ಟಗಳಾಗಲಿ ಸಂತೋಷ ಕಾಲ ಆಗಲಿ ಎಲ್ಲ ಕೂಡ ದೇವ್ರಿಗೆ ಗೊತ್ತು. ಅದಕ್ಕೆ ನಮಗೆ ಕಷ್ಟಗಳು ಇದ್ದಾಗ ದೇವ್ರ ಮುಂದೆ ಬಡ್ಕೊಂಡ್ರೆ ಖಂಡಿತ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಅವ್ರನ್ನ ನಂಬಬೇಕು, ಜನಗಳನ್ನಲ್ಲ. ಜನಗಳನ್ನು ನಂಬಿದ್ರೆ ನಿಮ್ಮ ಮಾತು ಇವತ್ತು ಕೇಳ್ತಾರೆ, ನಾಳೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಅವರಿಂದ ನಿಮಗೆ ಏನು ಪ್ರಯೋಜನ ಅನ್ನೋದೇ ಇರಲ್ಲ. ಮತ್ತು ಇವತ್ತು ಸಾಯಿಯಪ್ಪ ನಾಳೆ 1ನೇ ತಾರೀಕು ಶುಕ್ರವಾರ ಶ್ರಾವಣ ಮಾಸದಲ್ಲಿ ಆ ತಾಯಿಯ ಆಶೀರ್ವಾದ ಸಿಗಬೇಕು ಅಂತ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಈ ಸಂದೇಶವನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಕೆಲವೊಬ್ಬರು ಕೇಳ್ತಾರೆ, ಇದೆಲ್ಲ ಸುಮ್ಮನೆ ಹೇಳಿದ್ದೀರಾ, ಇದೆಲ್ಲ ಟೈಮ್ ವೇಸ್ಟ್, ನಮಗೆ ಮೊದಲು ಏನು ಮಾಡಬೇಕು ಅನ್ನೋದು ಹೇಳಬೇಕು, ಆಮೇಲೆ ಬೇಕಾದರೆ ನೀವು ಸಂದೇಶವನ್ನು ಹೇಳಿ ಅಂತಾರೆ. ಆದರೆ ನನಗೆ ಯಾಕೋ ಈ ರೀತಿ ಹೇಳಿದ್ರೇ ವಾಸಿ ಅಂತ ಅನಿಸುತ್ತೆ. ಯಾಕಂದರೆ ಕೆಲವೊಬ್ಬರು ಸುಮ್ಮನೆ ನಾನು ಹೇಳಿದ್ದು ಪರಿಹಾರ ಅರ್ಧ ಬರ್ಧ ತಿಳ್ಕೊಂಡು ಮಾಡಿಬಿಡ್ತಾರೆ. ಮತ್ತೆ ಬಂದು ಅಮ್ಮ ನೀವು ಹೇಳಿದ್ದೆಲ್ಲ ಮಾಡಿದ್ದೀವಿ, ಆದರೆ ನಮ್ಮ ಬೇಡಿಕೆ ಈಡೇರಿಲ್ಲ ಯಾಕೆ ಅಂತ ಕೇಳ್ತಾರೆ. ಇದೊಂದು ಪ್ರಶ್ನೆ ನೀವು ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ಳಿ. ನಾನೆಲ್ಲಿ ತಪ್ಪು ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೊದಲು ಸಾಯಿ ಆಶೀರ್ವಾದ, ಸಾಯಿಯಪ್ಪ ಅಂದರೆ ಪ್ರಾಣ ಅಲ್ವಾ. ಸಾಯಿ ಅನ್ನೋರು ಗುರು. ನಮ್ಮ ಗುರುಗಳಿಗೆ ಯಾವಾಗಲೂ ತಲೆ ಬಗ್ಗಿಸ್ಬಿಟ್ಟು ಆಶೀರ್ವಾದ ತಗೊಂಡ್ರೆ ನಮ್ಮ ಜೀವನ ಸಂತೋಷವಾಗಿ ಇರುತ್ತದೆ. ಇವತ್ತು ಗುರುವಾರ ದಿನ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಪರಿಹಾರ ಏನು ಅಂದರೆ ನಾಳೆ 1ನೇ ತಾರೀಕು ಬೆಳಗ್ಗಿನ ಜಾವ ತಲೆ ಸ್ನಾನ ಮಾಡಿಬಿಟ್ಟು ಹೆಣ್ಮಕ್ಳೆಲ್ಲ ಇದನ್ನು ಮಾಡಿ ನಿಜವಾಗಲೂ ನಿಮ್ಮ ಜೀವನ ಬದಲಾವಣೆ ಆಗಿಲ್ಲ ಅಂದರೆ ಕೇಳಿ, ಮನೆಯೆಲ್ಲ ನೀಟಾಗಿ ಒರೆಸ್ಕೊಳ್ಳಿ, ದೇವ್ರ ಮನೆ ನೀಟಾಗಿ ಒರೆಸ್ಕೊಳ್ಳಿ. ಆಮೇಲೆ ಒಂದು ದೀಪ ಹಚ್ಚಿ ದೇವ್ರ ಮುಂದೆ ನಿಮ್ಮ ಇಷ್ಟ ದೇವ್ರು ಯಾರಿರ್ತಾರೋ ಅವ್ರದ್ದೆಲ್ಲ ನಾಮಸ್ಮರಣೆ ಮಾಡ್ಕೊಳ್ಳಿ. ನಂತರ ದೇವ್ರ ಮುಂದೆ ಸ್ವಲ್ಪ ನೈವೇದ್ಯಕ್ಕಾಗಿ ಸ್ವಲ್ಪ ನೀರು, ಆಮೇಲೆ ಬೆಲ್ಲ ಇದ್ದರೆ ಬೆಲ್ಲ, ಸಕ್ಕರೆ ಇದ್ದರೆ ಸಕ್ಕರೆ, ಈ ಥರ ಇಟ್ಟು ಕುತ್ಕೊಂಡು ದೇವ್ರ ನಾಮಸ್ಮರಣೆ ಮಾಡಬೇಕು. ನಾಳೆ ಶುಕ್ರವಾರ ದಿನ ಮಹಾಲಕ್ಷ್ಮಿ ಅವರ ಆಶೀರ್ವಾದ ಸಿಗಬೇಕು, ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು ಅಂತ ನೀವು ಸಂಕಲ್ಪನೆ ಮಾಡಿಕೊಂಡು ಇದನ್ನು ನಾಳೆ ಶುರು ಮಾಡಬೇಕು. ಇದಕ್ಕೆ ಪ್ರತ್ಯೇಕವಾಗಿ ಏನೂ ಮಾಡೋಂಗಿಲ್ಲ. ಸ್ನಾನ ಮಾಡಬೇಕು, ಫ್ರೆಶ್ ಆಗಿರಬೇಕು, ನೀಟಾಗಿ ಮನೆ ಇಟ್ಕೋಬೇಕು, ಆಮೇಲೆ ದೇವ್ರ ಮುಂದೆ ಒಂದು ದೀಪ ಹಚ್ಚಬೇಕು, ನಂತರ ಧ್ಯಾನ ಮಾಡಬೇಕು, ಪಾರಾಯಣೆ ಮಾಡಬೇಕು. ಇದು ಸ್ವತಃ ಮಹಾಲಕ್ಷ್ಮಿಯವರ ಕನಕದಾರ ಸ್ತೋತ್ರವನ್ನು ಪಾರಾಯಣೆ ಮಾಡಬೇಕು. ಇಲ್ಲ ಅಂದರೆ ಶ್ರೀ ಲಲಿತಾ ಅಮ್ಮ ಅವರ ಸಹಸ್ರನಾಮಗಳನ್ನು ಪಾರಾಯಣೆ ಮಾಡಬೇಕು. ತಪ್ಪದೇ ಇದನ್ನು ನೀವು ಪ್ರತಿದಿನ ಬೆಳಗ್ಗಿನ ಜಾವ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿದ ನಂತರ ಮನೆ ಕ್ಲೀನಾಗಿ ಇಟ್ಕೊಂಡಿದ್ದ ನಂತರ ಕೂತ್ಕೊಂಡು ಎಲ್ಲಾದರೂ ಒಂದು ಕಡೆ ಇದನ್ನು ಪಾರಾಯಣೆ ಮಾಡಲೇಬೇಕು. ಈ ರೀತಿ ನೀವು ಸೂರ್ಯೋದಯಕ್ಕೆ ಮುನ್ನ ಯಾರು ಪ್ರಯತ್ನಿಸುತ್ತಾರೋ ಅವರ ಜೀವನದಲ್ಲಿ ಖಂಡಿತ ನಾನು ಹೇಳುತ್ತಿದ್ದೀನಿ, ಪ್ರಯತ್ನಿಸಿದವ್ರಿಗೆ ಗೊತ್ತಾಗುತ್ತೆ ಯಾವ ಥರ ನಮ್ಮ ಜೀವನ ಬದಲಾವಣೆ ಆಗಿದೆ ಅನ್ನೋದು. ಆ ಆರ್ಥಿಕ ಸಮಸ್ಯೆಗಳು ಏನಿದೆಯೋ ಶಾಶ್ವತವಾಗಿ ದೂರ ಆಗುತ್ತೆ. ಆ ತಾಯಿಯವರು ನಿಮ್ಮ ಮನೆ ಬಿಟ್ಟು ಹೋಗಲ್ಲ. ಇದಕ್ಕೆ ಏನೂ ಬೇಕಾಗಿಲ್ಲ. ಭಕ್ತಿ,
ನಂಬಿಕೆ ಇರಬೇಕು. ಈ ಎರಡೂ ಇಟ್ಕೊಂಡು ನೀವು ಪ್ರಯತ್ನಿಸಿದ್ರೆ ಜೀವನದಲ್ಲಿ ನೀವು ಯಾವಾಗಲೂ ಗೆಲುವನ್ನೇ ನೋಡ್ತೀರಾ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.